ನಮಸ್ಕಾರ ಸ್ನೇಹಿತರೆ, ವಿಷ್ಣು ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸಸ್ಟೈನಬಲ್ ಮಿನಿಮಲಿಸಂ ಅಪ್ರೋಚ್ ಅಲ್ಲಿ ಲಾಸ್ಟ್ 2 ವಿಡಿಯೋಸ್ ಅಲ್ಲಿ ನಾವು ಫುಡ್ ಅನ್ನ ನೋಡಿದ್ವಿ, ಶೆಲ್ಟರ್ ಅನ್ನ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾತ್ಸ್, ಬಟ್ಟೆಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಸ್ವಲ್ಪ ನಾವು ಕನ್ಸ್ಯೂಮರಿಸಂ ನ ಕಡೆಗೆ ಮೈಂಡ್ಫುಲ್ ಅಪ್ರೋಚ್ ಅನ್ನ ತೋರಿಸಿದ್ರೆ ಎಲ್ಲೋ ಒಂದ್ ಕಡೆ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಒಂದು ಬರ್ಡನ್ ಏನಿದೆ ಸಾಕಷ್ಟು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ಸೀರೀಸ್ ಅನ್ನು ತಗೊಂಡ್ ಬರ್ತಾ ಇದ್ದೀನಿ. ಈ ನಾಲೆಜ್ ಅನ್ನ ನೀವು ನಿಮ್ಮ ದಿನನಿತ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಖಂಡಿತವಾಗಿ ಕೂಡ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಅಳಿಲು ಸೇವೆ ಅಂತಾರೋ ಅಂದ್ಕೊಳ್ಳಿ, ನಾವು ರೆಡ್ಯೂಸ್ ಮಾಡಿದ ಒಂದು ಸ್ವಲ್ಪ ವೇಸ್ಟ್ ರೆಡ್ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ನಾವು ಕೇಳ್ಬೋದು. ಆದ್ರೆ ಖಂಡಿತವಾಗಿ ಕೂಡ ಪ್ರತಿದಿನ ಸ್ವಲ್ಪ ಸ್ವಲ್ಪನೇ ನಾವು ವೇಸ್ಟ್ ನಾವು ಪ್ರೊಡ್ಯೂಸ್ ಮಾಡೋದನ್ನ ರೆಡ್ಯೂಸ್ ಮಾಡ್ತಾ ಹೋದ್ರೆ ಎಟ್ ದ ಎಂಡ್ ಆಫ್ ದ ಡೇ ಸಾಕಷ್ಟು ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೈಂಡ್ಫುಲ್ ಕನ್ಸ್ಯೂಮರಿಸಂ ನ ಕಡೆಗೆ ನಮ್ಮ ಅಪ್ರೋಚ್ ಅನ್ನ ತೋರಿಸೋಣ. ಇವತ್ತಿನ ವಿಡಿಯೋದಲ್ಲಿ ವಾರ್ಡ್ರೋಬ್ ಅನ್ನ ಖಂಡಿತವಾಗಿ ಕೂಡ ಶೇರ್ ಮಾಡ್ತೀನಿ. ಆಕ್ಚುಲಿ ವಾರ್ಡ್ರೋಬ್ ಡಿಕ್ಲಟರಿಂಗ್ ಇರ್ಬೋದು ಅಥವಾ ನನ್ನ ಏನೋ ಒಂದು ಹ್ಯೂಜ್ ವಾರ್ಡ್ರೋಬ್ ಕಲೆಕ್ಷನ್ಸ್ ನ ತೋರಿಸೋ ಇಂಟೆನ್ಷನ್ ಖಂಡಿತವಾಗಿ ಕೂಡ ಅಲ್ಲ. ನಾನು ಯಾವಾಗ್ಲೂ ಕೂಡ ಈ ತರದ ವಿಷಯಗಳು ಸ್ವಲ್ಪ ಹಿಂದೆಟೆ ಆಗ್ತೀನಿ ಇತ್ತೀಚಿನ ದಿನಗಳಲ್ಲಿ. ವಾರ್ಡ್ರೋಬ್ ಡಿಕ್ಲಟರಿಂಗು ಮತ್ತೊಂದು ಇನ್ನೊಂದು ಅದ್ರಲ್ಲಿ ನಾನು ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ನಾನು ಹಾಕೋ ಬಟ್ಟೆಯಿಂದ ಏನೋ ಯಾವಾಗೂ ತುಂಬಾ ಜಾಸ್ತಿ ಅನುಕೂಲ ಆಗತ್ತೆ ಅಂತನೋ, ತುಂಬಾ ಇನ್ಸ್ಪೈರ್ ಆಗತ್ತೆ ಅಂತನೋ ನಾನು ಬಿಲೀವ್ ಮಾಡಲ್ಲ. ಆದ್ರೆ ಆ ವಾರ್ಡ್ರೋಬ್ ನ ಕಲೆಕ್ಷನ್ ನ ಹಿಂದಿನ ಒಂದು ವಿಷಯ ಏನಿದೆ ಅದು ಎಲ್ಲೋ ಒಂದ್ ಕಡೆ ಜನರಿಗೆ ಹೆಲ್ಪ್ ಆಗ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ದಯವಿಟ್ಟು ಯಾವ ಕಲರ್ ಬಟ್ಟೆ ಇದೆ, ಏನ್ ಬಟ್ಟೆ ಇದೆ, ಬಟ್ಟೆ ಮೇಲೆ ಜಾಸ್ತಿ ಗಮನ ಕೊಡೋದಕ್ಕಿಂತ ಮುಂಚೆ ನಾನು ಹೇಳೋ ವಿಷಯಗಳ ಕಡೆಗೆ ನೀವು ಗಮನ ಕೊಡ್ತೀರಾ ಅನ್ನೋ ನಿರೀಕ್ಷೆ ಜೊತೆಗೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು, ಈ ಸರಿ ಈ ಸೀರೀಸ್ ಮುಗಿದ್ಮೇಲೆ ನಾನು ನಿಮ್ಮಿಂದ ನೆಕ್ಸ್ಟ್ ಇಷ್ಟ ದಿನ ನಾನು ನಿಮ್ಮನ್ನ ಗೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವು ಸುತ್ತಲಿರೋರ್ನ ಗೈಡ್ ಮಾಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಒಂದು ರೋಲ್ ಮಾಡೆಲ್ ಆಗಿ ಬದುಕಿ ಸುತ್ತಲಿರೋರಿಗೆ ಒಂದು ಮಾದರಿಯಾಗಿ ನೀವು ಇನ್ನು 10 ಜನರಿಗೆ ಈ ವಿಷಯನ ಶೇರ್ ಮಾಡಿ ಅನ್ನೋದನ್ನ ಬಯಸ್ತೀನಿ. ಯಾವಾಗ್ಲೂ ನಾನೇ ಹೇಳ್ತಿರೋದು ಸಾಧ್ಯ ಇಲ್ಲ, ಎಷ್ಟು ದಿನ ಅಂತ ನಾನೇ ಮಾಡ್ತಾ ಇರ್ಬೋದಲ್ವಾ. ಸೊ ನಾನು ನೆಕ್ಸ್ಟ್ ನೀವು ರೆಡಿ ಆಗ್ಬೇಕಾಗಿರೋದು ಇದನ್ನೇ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತಿರೋದು. ನನ್ ಕೆಲ್ಸ ನಾನು ಮುಗಿಸ್ತೀನಿ, ನೆಕ್ಸ್ಟ್ ನೀವು ಕೆಲ್ಸನ ಕಂಟಿನ್ಯೂ ಮಾಡಿ ಸುತ್ತಲಿರೋ ಜನರಿಗೆ ಸಾಕಷ್ಟು ಇನ್ಸ್ಪೈರ್ ಮಾಡೋದಕ್ಕೆ ಒಂದು ರೋಲ್ ಮಾಡೆಲ್ ಆಗಿದ್ದು ಪ್ರಯತ್ನ ಮಾಡಿ. ಒಬ್ಬೊಬ್ರನ್ನ ಇನ್ಸ್ಪೈರ್ ಮಾಡಿದ್ರು ಕೂಡ ಎಷ್ಟೊಂದು ಜನರನ್ನ ನಾವು ಆಲ್ ಟುಗೆದರ್ ಇನ್ಸ್ಪೈರ್ ಮಾಡ್ಬೋದು. ಸೊ ಸಸ್ಟೈನಬಲ್ ಅಪ್ರೋಚ್ ಅನ್ನ ನೀವು ಬೆಳೆಸ್ಕೊಳ್ಳಿ, ಸುತ್ತಲಿರೋರ್ಗು ಕೂಡ ಆ ವಿಷಯನ ಹಂಚಿ. ನಾನ್ ಹೇಳ್ದಂತೆ ನೀವು ಹೇಳ್ಬೇಕಾಗಿಲ್ಲ, ನನ್ನ ಹೆಸರು ಬೇಕಾಗಿಲ್ಲ, ಆದ್ರೆ ಆ ವಿಷಯ ಎಲ್ರಿಗೂ ತಲುಪಬೇಕಾಗಿರೋದು ಅಷ್ಟೇ ನಮ್ಮ ಉದ್ದೇಶ. ಎಲ್ಲರೂ ಸಸ್ಟೈನಬಲ್ ಜರ್ನಿನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು. ಇಲ್ಲಿ ಯಾವುದೇ ಒಂದು ಹೆಸರಿನ ಅಗತ್ಯಕ್ಕಾಗ್ಲಿ ಇನ್ಯಾವುದೋ ಅಗತ್ಯಕ್ಕಾಗ್ಲಿ ಖಂಡಿತವಾಗಿ ಕೂಡ ಅಲ್ಲ. ಒಂದು ಭೂಮಿ ಮೇಲೆ ನಾವು ಬದುಕ್ತಿದೀವಿ, ಸಾಧ್ಯ ಆದಷ್ಟು ಒಂದು ಹೊರೆ ಆಗದೆ ಭೂಮಿಯ ಜೊತೆಗೆ ಒಂದು ಪ್ರಕೃತಿಯ ಜೊತೆಗೆ ನಾವು ಬದುಕೋ ಪ್ರಯತ್ನನ ಮಾಡ್ತಾ ಹೋಗೋಣ. ಮೇನ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನಾನು 3 ಹಂತಗಳಲ್ಲಿ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಏನೆಲ್ಲ ನಮ್ಗೆ ಅಗತ್ಯ ಇಲ್ಲ ಅನ್ನೋದನ್ನ, ಎರಡನೇದಾಗಿ ನಾವು ನಮ್ಮ ಅಗತ್ಯಗಳಿಗೆ ತಕ್ಕನಾಗಿ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದನ್ನ, ಮೂರನೇದು ವಾರ್ಡ್ರೋಬ್ಗೆ ಅಥವಾ ಬಟ್ಟೆಗೆ, ವಾರ್ಡ್ರೋಬ್ ಅಂತಾನೆ ಅಲ್ಲ ಬಟ್ಟೆಗೆ ಸಂಬಂಧಪಟ್ಟ ಮಿಕ್ಕ ಇತರ ವಿಷಯಗಳನ್ನು ಕೂಡ ಅಡ್ರೆಸ್ ಮಾಡೋಣ. ಫಸ್ಟ್ ಮೇನ್ ಬರೋದು ಬಟ್ಟೆ ಅಂತ ಬರ್ತಿದ್ದಂಗೆ ಒಂದರಾಶಿ ಶಾಪಿಂಗ್ ನಾವು ಯಾಕೆ ಮಾಡ್ತೀವಿ ಅಂತ ನೋಡಿದ್ರೆ ಮೇನ್ ಆಗಿ ಟ್ರೆಂಡ್ಸ್ ಬದಲಾಗ್ತಾನೆ ಇರೋ ಟ್ರೆಂಡ್ ನ ಹಿಂದೆ ಓಡ್ತಾ ಎಷ್ಟೊಂದು ಶಾಪಿಂಗ್ ಮಾಡ್ತೀವಿ. ಆ ಟ್ರೆಂಡ್ ಇತ್ತೀಚಿನ ದಿನಗಳಂತೂ 4 ದಿನಕ್ಕೆ ಬದಲಾಗ್ತಾನೆ ಇರುತ್ತೆ. ಇಟ್ಸ್ ನೆವರ್ ಎಂಡಿಂಗ್ ಪ್ರೋಸೆಸ್. ನಾವ್ ಬರೋ ಎಲ್ಲಾ ಟ್ರೆಂಡ್ ನಾವು ಫಾಲೋ ಮಾಡ್ಬೇಕಾಗತ್ತೆ ಖಂಡಿತವಾಗಿ ಕೂಡ ಇಲ್ಲ, ಕಂಪಲ್ಸರಿ ಅಂತೂ ಖಂಡಿತವಾಗಿ ಕೂಡ ಅಲ್ವೇ ಅಲ್ಲ. ಸೊ ಸಾಧ್ಯ ಆದಷ್ಟು ಈ ಬದಲಾಗ್ತಾ ಇರೋ ಟ್ರೆಂಡ್ ನ ಹಿಂದೆ ಓಡೋದನ್ನ ನಿಲ್ಸಿದ್ರೆ ನಾವು ಸಾಕಷ್ಟು ಬಟ್ಟೆ ಶಾಪಿಂಗು ತಾನಾಗೆ ಅವಾಯ್ಡ್ ಆಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ನಾವು ಹಿಂದೆ ಓಡೋದು ಬ್ರ್ಯಾಂಡ್ಸ್ ಅನ್ನ ನಾವು ಪರ್ಟಿಕ್ಯುಲರ್ಲಿ ನಮ್ಗೊಂದು ಕಂಫರ್ಟ್ ಬೇಕು, ಈ ಬ್ರ್ಯಾಂಡ್ ನಮ್ಗೆ ಕಂಫರ್ಟ್ ಆಗುತ್ತೆ ಅನ್ನೋ ಹಾಗಿದ್ದಾಗ ನಾವು ತಗೊಂಡ್ರೆ ಅದ್ರಲ್ಲೊಂದು ಮೀನಿಂಗ್ ಇದೆ ಅಂತ ಅನ್ಬೋದು. ಯೂಶಲಿ ಬ್ರ್ಯಾಂಡೆಡ್ ಅಂತ ಹೋಗ್ತಿದ್ದಂಗೆ ಕಾಸ್ಟ್ ಕೂಡ ಜಾಸ್ತಿ ಆಗತ್ತೆ. ನಾರ್ಮಲ್ ಆಗಿ ಏನಾಗತ್ತೆ, ತುಂಬಾ ಸ್ಪೆಂಡ್ ಮಾಡಿದಾಗ ನಾವು ದಿನನಿತ್ಯ ಬಳಸೋದಕ್ಕಿಂತ ಜಾಸ್ತಿ ಕಮಾಂಡಲ್ಲಿ ಹಾಗೇನೆ ಇಟ್ಟು ಇದು ಬ್ರ್ಯಾಂಡೆಡ್ ಬಟ್ಟೆಗಳು ಅಂತ ಶೋಕೇಸ್ ಮಾಡೋದಕ್ಕೆ ಉಪಯೋಗಿಸೋದನ್ನೇ ಜಾಸ್ತಿ. ಇಲ್ಲ ಅಂತಂದ್ರೆ ಆ ಬ್ರ್ಯಾಂಡ್ ನ ವಾಕಿಂಗ್ ಅಡ್ವರ್ಟೈಸ್ಮೆಂಟ್ ತರ ನಾವೇ ಹಾಕೊಂಡು ಎಲ್ಲ ಕಡೆಗೂ ಓಡಾಡ್ತಿರ್ತೀವಿ. ಎರಡೂ ರೀತಿನಲ್ಲೂ ಕೂಡ ನಿಜವಾಗಿ ನಾವು ಸ್ಪೆಂಡ್ ಮಾಡ್ತಿರೋ ಮನಿಗೆ ಅದು ವರ್ತ ಅಥವಾ ಅಷ್ಟೇ ಕಂಫರ್ಟ್ ಬೇರೆ ಒಂದು ಬಟ್ಟೆಗಳಲ್ಲೂ ಕೂಡ ಸಿಗತ್ತೆ ಅನ್ನೋ ಹಾಗಿದ್ರೆ ನಾವು ನಿಜವಾಗಿ ಬ್ರ್ಯಾಂಡೇ ಬೇಕು ಅಂತ ಹೋಗೋ ಅಗತ್ಯ ಇಲ್ಲ. ನಮಗ್ ಮೇನ್ ಆಗಿ ಬೇಕಾಗಿರೋದು ಕಂಫರ್ಟ್, ನಮ್ಮ ಅಗತ್ಯಗಳನ್ನ ಪೂರೈಸುವಂತ ಬಟ್ಟೆ. ಪರ್ಟಿಕ್ಯುಲರ್ ಬ್ರ್ಯಾಂಡಿಗೆ ನಾವು ಹೋಗದೆ ಇನ್ಯಾವುದೋ ಒಂದು ಸಿಂಪಲ್ ಆಗಿರೋ ಬ್ರ್ಯಾಂಡ್ ಅಲ್ಲೂ ಕೂಡ
ಆ ಕಂಫರ್ಟ್ ನಮ್ಗೆ ಸಿಗ್ತಾ ಇದೆ, ಕಡಿಮೆ ರೇಟಿಗೆ ನಮ್ಗೆ ಸಿಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಅದನ್ನ ಪ್ರಿಫರ್ ಮಾಡ್ಬೋದು. ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಕಾಸ್ಟ್ ಕೂಡ ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಕಾಸ್ಟ್ ಮೇನ್ಲಿ ಒಂದು ಬ್ರಾಂಡೆಡ್ ಬಟ್ಟೆ ಅಂತ ಹೋಗ್ತಿದ್ದಂಗೆ ನಿಮ್ಗೆ ಗೊತ್ತು ಎಷ್ಟು ಕಾಸ್ಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ ಅನ್ನೋದು. ಅನ್ನೆಸೆಸರಿ ನಾವು ಸುಮ್ಮನೆ ಜಸ್ಟ್ ಫಾರ್ ದ ಸೇಕ್ ಆಫ್ ಬ್ರ್ಯಾಂಡ್ಸ್, ಆ ಬ್ರಾಂಡೆಡೇ ಬೇಕು ಅನ್ನೋದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಮನಿ ಸ್ಪೆಂಡ್ ಮಾಡ್ಬೇಕಾಗತ್ತೆ ಇಲ್ಲ. ನಿಮ್ಮ ಕಂಫರ್ಟ್ ಅನ್ನ ಬಂದಲ್ಲಿ ಇಟ್ಕೊಳ್ಳಿ, ಆ ಕಂಫರ್ಟ್ ಅನ್ನ ಯಾವ ಬಟ್ಟೆ ಫುಲ್ಫಿಲ್ ಮಾಡ್ತಿದ್ಯೋ ಅದನ್ನ ಖಂಡಿತವಾಗಿಯೂ ಕೂಡ ಚೂಸ್ ಮಾಡೋ ಸ್ವಾತಂತ್ರ್ಯ ಇದೆ. ಸೊ ಒಂದು ಟ್ರೆಂಡ್ ಅನ್ನು ಫಾಲೋ ಮಾಡ್ತಿರ್ಬೇಕು ಬಟ್ಟೆ ಅಂತಾಗ್ಲಿ, ಬ್ರಾಂಡೆಡ್ ಆಗಿರ್ಬೇಕು ಅಂತಾಗ್ಲಿ ಖಂಡಿತವಾಗಿಯೂ ಕೂಡ ಯಾವುದೇ ಕಂಪಲ್ಷನ್ ಇಲ್ಲ. ಅದನ್ನ ನಾವು ಫಸ್ಟ್ ನಮ್ಮ ಮನಸ್ಸಿಂದ ತೆಗೆದು ಹಾಕಿದ್ರೆ ಒಳ್ಳೇದು. ಇನ್ನೊಂದು ನೆಕ್ಸ್ಟ್ ಬರುವುದು ಹೊಸ ಬಟ್ಟೆ. ಎವ್ರಿ ಫಂಕ್ಷನ್ಗೂ ಕೂಡ ಹೊಸ ಬಟ್ಟೆ, ಎಲ್ಲಾ ಇವೆಂಟ್ಸ್ ಗಳಿಗೂ ಒಂದ್ಸರಿ ಹಾಕಿದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಲ್ಲ ಅನ್ನೋ ಮೈಂಡ್ ಸೆಟ್. ಫೋಟೋಸ್ ಗಳಲ್ಲಿ ಚೆನ್ನಾಗಿ ಬರ್ಬೇಕು ಅನ್ನೋದಿರ್ಬೋದು. ನಾನ್ ಲಾಸ್ಟ್ ಹಬ್ಬದಲ್ಲಿ ಈ ಬಟ್ಟೆ ಹಾಕೊಂಡು ಈ ಫೋಟೋ ಹಾಕಿದೆ, ಮತ್ತೆ ವಾಪಸ್ಸು ಸೇಮ್ ರಿಪೀಟ್ ಮಾಡಿದ್ರೆ ಸುತ್ತಲಿರೋರು ಏನ್ ಅನ್ಕೋತಾರೆ ಅಂತಾನೋ, ಅಥವಾ ಡಿಫ್ರೆಂಟ್ ಫೋಟೋಸ್ ಚೆನ್ನಾಗಿ ಬರ್ಬೇಕು ಅನ್ನೋದಕ್ಕೋಸ್ಕರ ಬಟ್ಟೆ ಇರ್ಬೋದು. ಪ್ರತಿ ಫಂಕ್ಷನ್ಸ್ ಗಳಿಗೂ ಹೊಸ 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 ಬಟ್ಟೆ ನಾವು ತಗೊಳ್ತಾ ಹೋಗೋದಿರ್ಬೋದು. ನಿಜಕ್ಕೂ ಕೂಡ ಇದರ ಅಗತ್ಯನೂ ನಮ್ಗಿಲ್ಲ. ಇವೆಲ್ಲ ಒಂಥರ ನಾವು ಸುತ್ತಲಿಂದ ತುಂಬಾ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿ ನಮ್ಮ ತಲೆನಲ್ಲಿ ನಾವು ಹಾಕೊಳ್ತಾ ಇದೀವಿ ಅಷ್ಟೇ ಬಿಟ್ರೆ ಆಕ್ಚುಲಿ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಕೂಡ ನಾವು ಬಟ್ಟೆನ ರಿಪೀಟ್ ಮಾಡ್ಬೋದು, ಅದ್ರಲ್ಲಿ ಯಾವುದೇ ಶೇಮ್ ಇಲ್ಲ. ಆದ್ರೆ ಆ ಫಂಕ್ಷನ್ಸ್ ಆ ಹಾಕೋ ಬಟ್ಟೆ ಹೇಗಿರ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ. ಸೊ ಖಂಡಿತವಾಗ್ಲೂ ಕೂಡ ರಿಪಿಟೇಷನ್ ಅಂತೂ ನಾವು ಮಾಡಬಹುದು, ಏನೂ ಕೂಡ ತಪ್ಪಿಲ್ಲ. ಒಮ್ಮೆ ಬಳಸಿ ನಾವು ಬಿಸಾಕ್ತಾ ಹೋದ್ರೆ ಒನ್ ಟೈಮ್ ಯೂಸ್ ತರಾನೇ ನಾವು ಬಟ್ಟೆನು ಬಳಸಿ ಯಾರಿಗೋ ಕೊಡ್ತೀವಿ, ನಾವು ಏನೋ ಬಿಸಾಕಲ್ಲ ರೋಡ್ ಸೈಡ್, ನಾವ್ ಯಾರಿಗೋ ಬಳಸೋರ್ ಕೊಡ್ತೀವಿ ಅಂತ ಅಂದ್ರೂ ಕೂಡ ಅಗತ್ಯ ಇಲ್ಲ. ಖಂಡಿತವಾಗಿ ಕೂಡ ತಗೊಳೋಕ್ ಯಾರು ಸಿಗ್ತಾರೆ ಅಥವಾ ಎಲ್ಲರ ಹತ್ರನು ಎನಫ್ ಆಫ್ ಇರುತ್ತೆ. ಎಲ್ಲೋ ರೇರ್ಲಿ ಕೆಲವು ಜನರು ಇಲ್ಲದೆ ಇರೋರು ಇರ್ಬೋದು, ಬಿಟ್ರೆ ಇವಾಗ ಸಾಮಾನ್ಯವಾಗಿ ಬೇಸಿಕ್ ನೀಡ್ಸ್ ಏನಿರುತ್ತೆ ಗೊತ್ತಾ, ಸಾಮಾನ್ಯವಾಗಿ ತುಂಬಾ ಜನರ ಹತ್ರ ಇರತ್ತೆ. ನಾವು ಬಟ್ಟೆ ಕೊಡ್ತೀವಿ ಅಂತಂದ್ರೆ ಅವ್ರ ಹತ್ರನು ಆಲ್ರೆಡಿ ನಮ್ಗಿಂತ ಜಾಸ್ತಿ ಬಟ್ಟೆ ಅಕ್ಯುಮಿಲೇಟ್ ಆಗೋಗಿರುತ್ತೆ ಕೊಟ್ಟಿರೋದೇನೆ. ಸೊ ನಿಜವಾಗಿ ಅಗತ್ಯ ಇದೆಯಾ? ನಾವು ಸುಮ್ಮನೆ ಕೊಡೋದಲ್ಲ, ಕೊಡುವಾಗ ಎದುರುಗಡೆ ಇರೋರ್ಗೆ ಅಗತ್ಯ ಇದೆಯಾ ಅಂತ ತಿಳ್ಕೊಂಡು ಕೊಡೋದು ಕೂಡ ಅಷ್ಟೇ ಮುಖ್ಯ. ನಮಗ್ ಬೇಡ ಅಂದ ತಕ್ಷಣ ನಾವ್ ಇನ್ನೊಬ್ರಿಗೆ ಪಾಸ್ ಮಾಡ್ಬಿಡೋದಲ್ಲ. ಎದುರುಗಡೆ ಇರೋರ್ಗೆ ಅಗತ್ಯ ಇದೆಯಾ ಅನ್ನೋದನ್ನ ನೋಡಿ ಕೊಡ್ಬೇಕಾಗುತ್ತೆ. ಅಷ್ಟು ಕೊಡ್ಬೇಕು ಅನ್ನೋ ಹಾಗಿದ್ರೆ ನಾವು ಹೊಸದನ್ನೇ ತೆಗೆದುಕೊಡ್ಬೋದು ಅವ್ರಿಗೆ. ನಾವು ಬಳಸಿರೋದನ್ನೇ ನಾವು ಬಳಸಿ ಕೊಡ್ಬೇಕಾದ ಅಗತ್ಯ ಇಲ್ಲ. ಸಾಧ್ಯ ಇದ್ರೆ ಹೊಸದನ್ನೇ ತೆಗೆಸಿಕೊಡ್ಬೋದು ಅವ್ರಿಗೆ. ಸೊ ಎವ್ರಿ ಟೈಮ್ ಪ್ರತಿ ಫಂಕ್ಷನ್ಸ್ಗೂ ಹೊಸ ಬಟ್ಟೆ ತಗೊಳ್ಳೋ ಅಗತ್ಯ ಖಂಡಿತವಾಗಿ ಕೂಡ ಇಲ್ಲ. ಫೋಟೋಸ್ ಆಕ್ಚುಲಿ ನಾವ್ ಅಂದ್ಕೊಂಡಿರ್ತೀವಿ, ನಾವೇನೋ ಫೋಟೋ ಹಾಕಿದ ತಕ್ಷಣ ಇನ್ನೆಲ್ಲರೂ ಸುತ್ತಲಿರೋ ನಮ್ ಬಟ್ಟೆ ಬಗ್ಗೆ ಅಷ್ಟೊಂದು ಗಮನ ಇರ್ತಾರೆ. ಯಾರು ನೆನ್ಪಿಟ್ಕೋತಾರೆ? ಎಲ್ರು ಅವ್ರವ್ರ ಫೋಟೋ ಅವ್ರವ್ರ ಡ್ರೆಸ್ ಅದ್ರಲ್ಲೇ ಗಮನ ಕೊಡ್ತಾರೆ. ನಾನ್ ಯಾವ ಬಟ್ಟೆ ಹಾಕೊಳ್ತೀನಿ, ಈಗ ಫಾರ್ ಎಕ್ಸಾಂಪಲ್ ನಾನೇನೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಕೂಡ ನಾನ್ ಬಟ್ಟೆ ಬಗ್ಗೆ ಯಾವತ್ತೂ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೇ ಇಲ್ಲ. ನಾನ್ ಯಾವ ಕಲರ್ ಬಟ್ಟೆ ಹಾಕ್ತೀನಿ, ಯಾವ ಡ್ರೆಸ್ ಹಾಕ್ತೀನಿ, ಅದು ಜಸ್ಟ್ ಮೈ ಪರ್ಸನಲ್ ಚಾಯ್ಸ್. ನನಗ್ ಕಂಫರ್ಟೇಬಲ್ ಆಗಿದ್ದು, ನನಗ್ ಖುಷಿಯಾಗಿದ್ರೆ ಮುಗೀತು. ಎದುರುಗಡೆ ಇರೋರಿಗೆ ಅಪೀಲಿಂಗ್ ಆಗ್ಲಿ ಅನ್ನೋದಕ್ಕೋಸ್ಕರನೇ ನಾವು ಹಾಕ್ಬೇಕಾದ ಅಗತ್ಯ ಇಲ್ಲ ಖಂಡಿತವಾಗಿ ಕೂಡ. ಇನ್ನು ಕೆಲವೊಂದು ಏನೋ ಒಂದು ಮೇನ್ಲಿ ಅದೇ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೇ ಇರೋರು, ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡಿರೋರು, ಆ ಉದ್ದೇಶನ ಸರ್ವ್ ಮಾಡೋದಕ್ಕೆ ಅವ್ರದ್ದೊಂದು ಡ್ರೆಸ್ಸಿಂಗು ಕೂಡ ಒಂದು ಅವ್ರ ಪ್ರೊಫೆಷನ್ ನ ಭಾಗ ಆಗಿರೋದಕ್ಕೆ ಹಾಕಿದ್ರೆ ಅದಕ್ಕೊಂದು ಮೀನಿಂಗ್ ಇರುತ್ತೆ. ಸುಮ್ನೆ ನಾನಂತೂ ಪರ್ಸನಲಿ ನನ್ನ ವಾರ್ಡ್ರೋಬ್ ಅಲ್ಲಿ ಏನ್ ಬಟ್ಟೆ ಇದೆ ಏನಿಲ್ಲ ಅನ್ನೋದು ನನ್ನ ಪ್ರಕಾರ ಯಾರಿಗೂ ಕೂಡ ಒಂದು ಬಿಗ್ ಮ್ಯಾಟರೇ ಅಲ್ಲ. ಅದಕ್ಕೆ ನಾನು ಇತ್ತೀಚೆಗೆ ವಾರ್ಡ್ರೋಬ್ ಡಿಕ್ಲೇಟಿಂಗ್ ವಿಡಿಯೋಸ್ ಕೂಡ ಮಾಡ್ತಾ ಇಲ್ಲ. ಏನಿದೆ ಇವತ್ತಿನ ಹಾಕೊಂಡಿರ್ತೀವಿ, ಇದು ಹಳೇದಾಗಿ ಹರಿದೋದ್ಮೇಲೆ ಬೇರೆ ತಗೋತೀವಿ, ಇದೆಲ್ಲ ಇನ್ನೊಂದ್ ಕಲರ್ ಇರುತ್ತೆ ಅಷ್ಟೇ ವ್ಯತ್ಯಾಸ. ಬಿಟ್ರೆ ಅದರಿಂದ ಬೇರೆ ಸುತ್ತಲಿರೋರ್ಗೆ ಯಾವ ಡಿಫ್ರೆನ್ಸ್ ಆಗಲ್ಲ. ನಾವ್ ಯಾವ ಸೀರೆ ಉಟ್ಕೊಂಡಿದೀವಿ ಅನ್ನೋದ್ರಿಂದ, ನಾವ್ ಯಾವ ಕಲರ್ ಸೀರೆ ಉಟ್ಕೊಂಡಿದೀವಿ ಅನ್ನೋದ್ರಿಂದ ನಮಗ್ ಅನ್ಸಿರ್ಬೋದು ಸುತ್ತಿರೋರು ಏನೋ ಒಂದು ಖುಷಿ ಪಡ್ತಾರೆ. ಯಾರು ಏನೋ ಡಿಫ್ರೆನ್ಸ್ ಆಗಲ್ಲ. ಹಾಕೊಂಡಿರೋ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಖುಷಿಯಿಂದ ಆ ಬಟ್ಟೆನ ಕ್ಯಾರಿ ಮಾಡ್ತಿರ್ತೀರಾ ನೋಡಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಮುಖದಲ್ಲಿರೋ ಸ್ಮೈಲ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಅದನ್ನ ಕ್ಯಾರಿ ಮಾಡೋ ವೇ ಮೋಸ್ಟ್ ಇಂಪಾರ್ಟೆಂಟ್. ರಿಪೀಟ್ ಮಾಡಿದೀರಾ ಇಲ್ವಾ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಹಬ್ಬ ಅಂದ್ರೆ ಏನು, ಒಂದ್ಸರಿ ಯಾರಾದ್ರೂ ಕೇಳ್ಬೋದಷ್ಟೇ ತಾನೆ. ಸೇಮ್ ಸೀರೆನ ಉಟ್ಕೊಂಡಿದೀರಾ, ಲಾಸ್ಟ್ ಟೈಮ್ ಹಾಕಿದ್ದೀನಿ ಈ ಸಲಿನೂ ಹಾಕಿದೀರಾ ಅನ್ನೋದು ಅಷ್ಟು ವೇಸ್ಟ್ ನಾವು ರೆಡ್ಯೂಸ್ ಮಾಡಕ್ ಸಾಧ್ಯ ಆಗತ್ತೆ ಅನ್ನೋ ಹಾಗಿದ್ರೆ ಖಂಡಿತ ಒಂದು ಕ್ರಿಟಿಸಿಸಮ್ ಅನ್ನು ನಾವು ತಗೊಳಕ್ಕಾಗಲ್ವಾ? ಆಗತ್ತೆ. ನಾನಂತೂ ಲಾಸ್ಟ್ ಸೋ ಮೆನಿ ಇಯರ್ಸ್ 7-8 ವರ್ಷನೇ ಆಯ್ತು ನಾನು ಮಿನಿಮಲಿಸ್ಟ್ ವಾರ್ಡ್ರೋಬ್ ಅನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟು ಕ್ರಿಟಿಸಿಸಮ್ ತಗೊಂಡಿಲ್ಲ. ಖಂಡಿತ ಕ್ರಿಟಿಸಿಸಮ್ ಸಿಗುತ್ತೆ, ಆದ್ರೆ ಕ್ವಾಲಿಟಿ ಲಿವಿಂಗ್ ಟೇಕ್ ಸಮ್ ಎಫರ್ಟ್ ಅಂತಾರಲ್ಲ, ಅದೇ ತರ ಕೆಲವೊಂದಿಷ್ಟು ನಾವು ಕಾನ್ಶಿಯಸ್ ಆಗಿ ಮಿನಿಮಲಿಸ್ಟ್ ವಾರ್ಡ್ರೋಬ್ ಅನ್ನ ನಾವು ಕ್ಯಾರಿ ಮಾಡ್ತೀವಿ ಅಂತಂದಾಗ ಸಮ್ ಬೋಲ್ಡ್ನೆಸ್ ಟು ರಿಸೀವ್ ದ ಕಾಮೆಂಟ್ಸ್ ಇರಲೇಬೇಕಾಗತ್ತೆ. ಆ ಒಂದು
ಬೋಲ್ಡ್ ಕ್ಯಾರಿ ಮಾಡಿದಾಯ್ತು. ಕ್ಯೂರಿಯಾಸಿಟಿಯಿಂದ ಯಾರು ಕೇಳಿದ್ರೆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತೆ. ಇಲ್ವಾ, ಸುಮ್ನೆ ಕ್ರಿಟಿಸೈಸ್ ಮಾಡಿದ್ರೆ ಒಂದ್ ನಾಲ್ಕು ಸುಮ್ನೆ ಆಗ್ಬಿಟ್ರೆ ಮುಗ್ದೋಯ್ತು. ಆರ್ಗ್ಯುಮೆಂಟ್ಸ್ ಹಿಡಿಬೇಕಾಗಿಲ್ಲ, ನಮ್ಮನ್ನ ಪ್ರೂವ್ ಮಾಡ್ಬೇಕಾಗಿಲ್ಲ, ಟೂ ಮಚ್ ಕ್ಲಾರಿಫಿಕೇಶನ್ಸ್ ಕೊಡ್ಬೇಕಾಗಿಲ್ಲ, ಜಸ್ಟ್ ಒನ್ ಸ್ಮೈಲ್ ಅಷ್ಟೇ. ರಿಪೀಟ್ ಮಾಡಿದ್ರ ಮುಗಿದೋಯ್ತು, ಅವ್ರ ಜಾಬ್ ಇಸ್ ಡನ್. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ಕಷ್ಟಪಟ್ಟು ಎವ್ರಿ ಫಂಕ್ಷನ್ಸ್ಗೆ ಹೊಸ ಬಟ್ಟೆ ಖಂಡಿತವಾಗಿ ಕೂಡ ಅಗತ್ಯ ಇಲ್ಲ. ಹಾಳಾಗಿದ್ರೆ ರಿಪ್ಲೇಸ್ ಮಾಡ್ಬೇಕಾದ್ ಬಂದಿದ್ರೆ ಅಥವಾ ನಿಮ್ಗೆ ನಿಜವಾಗಿ ಅಗತ್ಯ ಇದ್ರೆ ಪರ್ಚೇಸ್ ಮಾಡಿ. ಹೊಸ ಫಂಕ್ಷನ್ಸ್ ಗಳು ಬಂದಾಗ್ಲೇನೆ ಪರ್ಚೇಸ್ ಮಾಡಿ, ಬೇಡ ಅನ್ನಲ್ಲ. ಪರ್ಚೇಸಿಂಗ್ ಮಾಡಬಾರ್ದು ಅಂತ ಅಲ್ಲ, ನಿಮಗ್ ತೀರಾ ಅಗತ್ಯ ಇದೆ, ನಿಮ್ಮ ಹತ್ರ ಚೆನ್ನಾಗಿರೋದು ಇರ್ಲಿಲ್ಲ ಅಂತಂದ್ರೆ ಖಂಡಿತ ಪರ್ಚೇಸ್ ಮಾಡಿ. ಆದ್ರೆ ಆಲ್ರೆಡಿ ಚೆನ್ನಾಗಿರೋದು ವಾರ್ಡ್ರೋಬ್ ಅಲ್ಲಿ ಇದ್ದಾಗ್ಲೂ ಕೂಡ ಜಸ್ಟ್ ಫಾರ್ ದ ಸೇಕ್ ಆಫ್ ಬೇರೆಯವ್ರು ಏನಂತಾರೆ, ರಿಪೀಟ್ ಮಾಡಿದ್ರೆ ಏನಂತಾರೆ ಅನ್ನೋ ಹೆಸಿಟೇಷನ್ ಇಂದ ಪರ್ಚೇಸ್ ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಇನ್ನು ಆಯ್ತು, ನಿಜವಾಗಿ ಅಗತ್ಯ ಇತ್ತು ಪರ್ಚೇಸ್ ಮಾಡ್ಬೇಕು ಅಂತ ಬಂದಾಗ ನಾವ್ ಯಾವ ತರದ ಬಟ್ಟೆನ ಪರ್ಚೇಸ್ ಮಾಡ್ಬೇಕು? ಸಾಧ್ಯ ಆದಷ್ಟು ಸಸ್ಟೈನಬಲ್ ಕ್ಲಾತಿಂಗ್. ಸಸ್ಟೈನಬಲ್ ಅಂದ್ರೆ ಏನು? ಎಂಡ್ ಪಾಯಿಂಟ್ ವರ್ಗು ನಾವು ಆ ಬಟ್ಟೆನ ಬಳಸೋ ಹಾಗಿರ್ಬೇಕು, ಬಳಸಿ ಬಿಸಾಕದ ಮೇಲೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಹಾಗಿರ್ಬೇಕು. ಹಿಂದೆ ಒಂದು ಕುರುವನ್ನ ಬಿಟ್ಟು ಹೋಗೋದಲ್ಲ ನಾವು. ಒಂದು ಬಳಸಿ ಬಿಸಾಕಿದ ಮೇಲೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತ ಬಟ್ಟೆ ಯಾವುದು? ಕಾಟನ್ ಇರ್ಬೋದು, ಲಿನನ್ ಇರ್ಬೋದು, ಜೂಟ್ ಮೆಟೀರಿಯಲ್ಸ್ ಗಳಲ್ಲಿ ಇರ್ಬೋದು. ಈ ತರದ ಬಟ್ಟೆನ ನಾವು ಸಾಧ್ಯ ಆದಷ್ಟು ಪರ್ಚೇಸ್ ಮಾಡಿದ್ರೆ ಆಗ ನಾವು ಎಂಡ್ ಪಾಯಿಂಟ್ ವರ್ಗು ಅದನ್ನ ಬಳಸೋದು ಸಾಧ್ಯ ಆಗುತ್ತೆ. ಬಟ್ಟೆನ ನಾವು ಎಂಡ್ ಪಾಯಿಂಟ್ ವರ್ಗು ಬಳಸೋದು ತುಂಬಾನೇ ಇಂಪಾರ್ಟೆಂಟ್. ಕಾಟನ್ ಬಟ್ಟೆನೆ ಆದ್ರೂ ಕೂಡ ತಗೋತೀವಿ, 4 ದಿನ ಬಿಸಾಕ್ತಿವಿ ಮಾಡಿದ್ರೆ ಅದಕ್ಕೂ ಕೂಡ ರಿಸೋರ್ಸ್ ಯೂಸ್ ಆಗುತ್ತೆ. ಆಗ ಅದು ಸಸ್ಟೈನಬಲ್ ಪಾಯಿಂಟ್ ಆಫ್ ವ್ಯೂ ಅನ್ನ ರೀಚ್ ಆಗಲ್ಲ. ಮೇನ್ಲಿ ಸಸ್ಟೈನಬಲ್ ಮೆಟೀರಿಯಲ್ ಅನ್ನು ಮೆಟೀರಿಯಲ್ ಅಲ್ಲೇ ಬಟ್ಟೆನ ಪರ್ಚೇಸ್ ಮಾಡಿ ಅದನ್ನ ಎಂಡ್ ಪಾಯಿಂಟ್ ವರ್ಗು ಬಳಸಿ ಅದಾದ್ಮೇಲೆ ಇನ್ಯಾವುದೋ ರೀತಿನಲ್ಲಿ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನನ್ನ ವಾರ್ಡ್ರೋಬ್ ಅಲ್ಲಿ ನೋಡೋದಾದ್ರೆ ನನ್ನ ಹತ್ರ ಇಷ್ಟೇ ಬಟ್ಟೆ ಇರೋದು. ಇದು ಬಿಟ್ರೆ ಒಂದು ಬಟ್ಟೆ ಒಣಗ್ತಾ ಇದೆ, ಇನ್ನು 2 ಮದುವೆದ ಧಾರೆ ಸೀರೆ ಸೆಂಟಿಮೆಂಟಲ್ ಬಾಕ್ಸ್ ಅಲ್ಲಿ ಹಾಗೇನೆ ಇದೆ. ಅದನ್ನ ಬಿಟ್ರೆ ಮಿಕ್ಕಿರೋದು ಇಷ್ಟೇನೆ ಬಟ್ಟೆ ಇರೋದು. ಇನ್ನೆಲ್ಲೋ ಕೂಡ ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ಇನ್ನೆಲ್ಲೋ ಜೋಡಿಸಿದೀನಿ ಇಲ್ಲ. ನನ್ ಇಷ್ಟೇ ವಾರ್ಡ್ರೋಬ್, ಇಷ್ಟು ಕೂಡ ಒಂದು ಬ್ಯಾಗ್ ಅಲ್ಲಿ ಇಡ್ಸುತ್ತೆ. ನಾನು ಎಲ್ಲಾನು ಬೇಕಿದ್ರು ಒಂದು ಬ್ಯಾಗ್ ಅಲ್ಲಿ ನನ್ನ ಎಂಟೈರ್ ವಾರ್ಡ್ರೋಬ್ ಅನ್ನು ನಾನು ಕ್ಯಾರಿ ಮಾಡ್ಕೊಳ್ಬಹುದು. ಎಲ್ಲಾರು ಹೋಗ್ಬೇಕು ಅಂತಂದ್ರೆ ಕಷ್ಟನೇ ಇಲ್ಲ. ಮೇನ್ಲಿ ಸಸ್ಟೈನಬಿಲಿಟಿ ನಾನು ಹೇಗ್ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ, ಸೀರೆ ಲಾಸ್ಟ್ 3 years ಇಂದ ನಾನು 2 ಸೀರೆನ ರಿಪೀಟೆಡ್ಲಿ ಎಲ್ಲಾ ಫಂಕ್ಷನ್ಸ್ಗೂ ಹುಟ್ಟಿದೀನಿ. ಇವಾಗ ಇದು ಔಟ್ ಆಫ್ ಕಂಡೀಷನ್ ಇದೆ, ರಿಪ್ಲೇಸ್ ಮಾಡ್ಬೇಕಾದ ಸಿಚುವೇಶನ್ಸ್ ಇದೆ. ಇನ್ನು 2 ಸೀರೆ ನಾನು ರಿಪ್ಲೇಸ್ ಮಾಡ್ಬೇಕು, ಯಾಕಂದ್ರೆ ಅಷ್ಟು ಸರಿ ಉಟ್ಟಿದೀನಿ, ವಾಶ್ ಮಾಡಿದೀನಿ. ಸೊ ಫೇಡ್ ಆಗಿದೆ. ಇವಾಗ ಕ್ಯಾಮ್ರಾದಲ್ಲಿ ನಿಮಗೆ ಚೆನ್ನಾಗಿ ಅನಿಸ್ತಿರ್ಬೋದು, ಬಟ್ ಆಕ್ಚುಲಿ ಫೇಡ್ ಆಗಿದೆ. ಸೊ ಇನ್ ನಾನು ಹೇಗೆ ಅದನ್ನ ಸಸ್ಟೈನೇಬಲ್ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ, ಒಂದು ಪೂರ್ತಿ ಇದನ್ನ ಎಷ್ಟು ದಿನ ಬಳಕೆ ಆಗುತ್ತೋ ಅಲ್ಲಿವರೆಗೂ ಕೂಡ ಇದು 2 ಸೀರೆನೂ ಬಳಸ್ತೆ. ನಾರ್ಮಲಿ ಡ್ರೆಸ್ಸಸ್ ಆದ್ರೆ ಫಸ್ಟ್ ಡ್ರೆಸ್ಸಸ್ ನ ಯೂಶುವಲ್ ಆಗಿ 3 ಡ್ರೆಸ್ಸಸ್ ನಮ್ಗೆ ಮ್ಯಾನೇಜ್ ಆಗುತ್ತೆ ಸಾಮಾನ್ಯವಾಗಿ. ಎಕ್ಸ್ಟ್ರಾ ಅಗತ್ಯ ಬಿದ್ದಾಗ ಪರ್ಚೇಸ್ ಮಾಡ್ತೀನಿ. ಅಗತ್ಯ ಇಲ್ಲ ಅಂತಂದ್ರೆ ಜಸ್ಟ್ ಫಾರ್ ದ ಸೇಕ್ ಆಫ್ ಅದನ್ನ ವಾರ್ಡ್ರೋಬ್ ಇದೆ ಅಂತ ಅನ್ನಕ್ ನಾನು ಯಾವತ್ತೂ ಪರ್ಚೇಸ್ ಮಾಡಲ್ಲ. ನೆಕ್ಸ್ಟ್ ಈ 3 ಡ್ರೆಸ್ ಆಚೆ ಟ್ರಾವೆಲಿಂಗ್ ಟೈಮ್ ಅಲ್ಲೆಲ್ಲ ಹಾಕ್ತಾ ಇರ್ತೀನಿ. ಸ್ವಲ್ಪ ಹಳೇದಾಗುತ್ತೆ, ಅವಾಗ ನಾನು ನೆಕ್ಸ್ಟ್ ಲೈನಿಗೆ ಶಿಫ್ಟ್ ಆಗುತ್ತೆ. ಏನ್ ಮಾಡ್ತೀನಿ ಅಂತಂದ್ರೆ, ಆ ಬಟ್ಟೆನ ಮನೆ ಹತ್ರನೇ ಆಚೆ ಕ್ಲಾಸಸ್ಗೆಲ್ಲ ಡ್ರಾಪ್ ಪಿಕಪ್ ಮಕ್ಕಳದು ಆ ತರದಾಗ ನಾನು ಹೊರಗಡೆ ಓಡಾಡೋದಕ್ಕೆ ನೆಕ್ಸ್ಟ್ ಈ ಡ್ರೆಸ್ ಅನ್ನ ನೆಕ್ಸ್ಟ್ ಶಿಫ್ಟ್ ಮಾಡ್ತೀನಿ. ಅದು ಆಗಿ ಹೊರಗಡೆ ಹಾಕೊಂಡು ಹೋಗಕ್ಕೆ ಸ್ವಲ್ಪ ತುಂಬಾನೇ ಹಳೇದಾಗೋಯ್ತು ಅಂತ ಅನ್ಸಿದಾಗ ಅದನ್ನ ನೆಕ್ಸ್ಟ್ ಮನೇಲಿ ಹಾಕೋದಕ್ಕೆ ಶಿಫ್ಟ್ ಮಾಡ್ತೀನಿ. ಸೊ ಮನೇಲೂ ಹಾಕಿ ಇನ್ನೂ ಕೂಡ ಅದು ಹಳೇದಾದಾಗ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಕೈ ಒರೆಸೋದಕ್ಕೆ, ನೆಲ ಒರೆಸೋದಕ್ಕೆ ಎಲ್ಲದಕ್ಕೂ ಕ್ಲೀನಿಂಗ್ ರ್ಯಾಕ್ಸ್ ತರ ನಾನು ಆ ಬಟ್ಟೆನ ಯೂಸ್ ಮಾಡ್ತೀನಿ. ಯೂಶಲಿ ಡ್ರೆಸ್ಗಳಾದ್ರೆ. ಸೀರೆ ಏನ್ ಮಾಡ್ತೀನಿ, ಸೀರೆ ಹಳೆದಾದಾಗ ನನ್ ಮನೆಯಲ್ಲಿ ಹಾಕೋದಕ್ಕೆ ನಂಗೆ ಕಂಫರ್ಟೇಬಲ್ ಆಗಲ್ಲ. ನನ್ನ ಡೇ ಟು ಡೇ ಲೈಫ್ ಅಲ್ಲಿ ನಾನು ಆದಷ್ಟು ಸೀರೆನ ಬಳಸಲ್ಲ. ಯೂಶಲಿ ಫಂಕ್ಷನ್ಸ್ಗಳು, ಪೂಜೆ ಆ ತರದಕ್ಕೆ ಮಾತ್ರ ನಾನು ಸೀರೆ ಉಡೋದು. ಹಾಗಾಗಿ ಏನ್ ಮಾಡ್ತೀನಿ, ಸೀರೆ ಪೂರ್ತಿ ಹಳೇದಾಗುವವರೆಗೂ ಬಳಸ್ತೀನಿ. ಅದಾದ ನಂತರ ಅದನ್ನ ದುಪ್ಪಡಿ ಹೊಲಿತೀನಿ. ದುಪ್ಪಡಿ ಹೊಲಿದು ನಾವ್ ಹೇಗೋ ನೆಲದ ಮೇಲೆ ಚಾಪೆ ಹಾಕೊಂಡ್ ಬರುತ್ತೀವಲ್ಲ, ದುಪ್ಪಡಿನ ಹಾಸ್ಕೊಳ್ಳೋದಕ್ಕಾಗತ್ತೆ. ಫುಲ್ ಕಂಫರ್ಟೇಬಲ್ ಆಗಿ ಸಾಫ್ಟ್ ಕಾಟನ್ ಮೆಟೀರಿಯಲ್ಸ್ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ. ಸೀರೆನ ದುಪ್ಪಡಿ ಹೊಲಿದು ನಾವು ಯೂಸ್ ಮಾಡ್ತೀವಿ. ಸೊ ನಾನ್ ತಗೊಳ್ಳೋವಾಗ ಸಸ್ಟೈನಬಲ್, ಅದನ್ನ ಎಂಡ್ ಪಾಯಿಂಟ್ ವರ್ಗೂ ಯೂಸ್ ಆಗತ್ತೆ. ಅದಾದ್ಮೇಲೂ ಕೂಡ, ಹರಿದ ಮೇಲೂ ಕೂಡ ನೆಕ್ಸ್ಟ್ ಇನ್ಯಾವುದೋ ಒಂದು ಪರ್ಪಸ್ಗೆ ಅದು ರಿಯೂಸ್ ಆಗತ್ತೆ. ಸೊ ಟೋಟಲಿ ಸಸ್ಟೈನಬಲ್. ಅದಾದ್ಮೇಲೆ ನಾವು ಹಾಕಿದ್ರು ಕೂಡ ಕಾಂಪೋಸ್ಟ್ ಆಗೋಗುತ್ತೆ. ನಾವು ಯೂಶಲಿ ಬಟ್ಟೆನ ಕಾಂಪೋಸ್ಟ್ ಬಿನ್ನಿಗೆ ಹಾಕಲ್ಲ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸಮ್ಹೌ ಎಲ್ಲೋ ಒಂದ್ ಕಡೆ ಅದು
ಕಾಂಪೋಸ್ಟ್ ಆಗುತ್ತೆ. ಸೊ ಆ ಐಡಿಯಾಲಜಿ ಬಿಹೈಂಡ್ ದ ವಾರ್ಡ್ರೋಬ್, ನಾನು ಏನು ವಾರ್ಡ್ರೋಬ್ ಅನ್ನ ಇಟ್ಟಿದ್ದೀನೋ ಅದ್ರ ಹಿಂದಿರೋ ಒಂದು ಪರ್ಸ್ಪೆಕ್ಟಿವ್, ದೃಷ್ಟಿಕೋನ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮ್ ಜೊತೆಗೆ ಈ ವಾರ್ಡ್ರೋಬ್ ಅನ್ನ ತೋರಿಸ್ತಾ ಇದ್ದೀನಿ. ಆದ್ರೆ ಯಾವ ಕಲರ್ ಬಟ್ಟೆ ಹಾಕ್ತೀವಿ, ಏನ್ ಬಟ್ಟೆ ಹಾಕ್ತೀವಿ, ಅದು ಕಂಪ್ಲೀಟ್ಲಿ ನಮ್ ಚಾಯ್ಸ್. ನಾವು ಹಾಕೋ ಬಟ್ಟೆನ ನಾವು ಹೇಗ್ ಚೂಸ್ ಮಾಡ್ಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಬಟ್ಟೆ ನಮ್ಮ ಪರ್ಸನಾಲಿಟಿನ ಪೋರ್ಟ್ರೇಟ್ ಮಾಡೋ ಹಾಗಿರ್ಬೇಕು, ಒಂದು ಸಪೋರ್ಟಿವ್. ಓವರ್ ಆಲ್ ನಾವು ನಮ್ದು ಪರ್ಸನಾಲಿಟಿನ ಏನ್ ರೆಪ್ರೆಸೆಂಟ್ ಮಾಡ್ತೀವಿ ನೋಡಿ, ಅದಕ್ಕೆ ಒಂದು ಪೂರಕವಾಗಿರ್ಬೇಕು ನಾವು ಹಾಕೋ ಬಟ್ಟೆ. ಈಗ ನಾನೇನೋ ತುಂಬಾ ಸಸ್ಟೈನಬಿಲಿಟಿ, ಸಿಂಪ್ಲಿಸಿಟಿ, ಮಿನಿಮಲಿಸಂ ಬಗ್ಗೆ ಮಾತಾಡ್ತಾ ತುಂಬಾ ವರ್ಕ್ ಇರೋ ಫ್ಯಾನ್ಸಿ ಫುಲ್ ಜಗ 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 ಡ್ರೆಸ್ ಹಾಕೊಂಡಿದ್ರೆ ಹೇಗ್ ಅನ್ಸುತ್ತೆ? ನನ್ನ ಪರ್ಸನಾಲಿಟಿಗೆ ಅದು ಮ್ಯಾಚ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಸಿಂಪಲ್ ಸೀದಾ ಸಾದಾ ಕಾಟನ್ ಬಟ್ಟೆಗಳು ನನ್ನ ಪರ್ಸನಾಲಿಟಿನ, ಸಸ್ಟೈನಬಿಲಿಟಿನ ಎಲ್ಲಾನು ಕೂಡ ಒಂದು ಪೋರ್ಟ್ರೇಟ್ ಮಾಡೋ ಹಾಗಿರುತ್ತೆ. ನಾವು ಬಳಸೋ ಬಟ್ಟೆ ನಮ್ಮ ವ್ಯಕ್ತಿತ್ವವನ್ನ ಒಂದು ಉತ್ತಮವಾದ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡೋ ಹಾಗಿರ್ಬೇಕು, ಫಸ್ಟ್ ಪಾಯಿಂಟ್. ಇನ್ನೊಂದು, ನಾವು ಬಳಸೋ ಬಟ್ಟೆ ಆ ಒಂದು ಫಂಕ್ಷನ್ಸ್ ಅಥವಾ ಈವೆಂಟ್ಸ್ಗೆ ಅಪ್ರೋಪ್ರಿಯೇಟ್ ಆಗಿರ್ಬೇಕು. ಯಾವ್ದೋ ಬಟ್ಟೆನ ಎಲ್ಲೋ ಹಾಕೊಂಡು ಹೋಗೋದಲ್ಲ, ನಾವು ಬಳಸೋ ಬಟ್ಟೆ ಆ ಜಾಗಕ್ಕೆ, ಆ ಫಂಕ್ಷನ್ಸ್ಗೆ ಅಪ್ರೋಪ್ರಿಯೇಟ್ ಇದೆಯಾ ಅನ್ನೋದನ್ನ ನಾವು ಖಂಡಿತ ಒಂದು ಲೈಫ್ ಸ್ಟೈಲ್ ಅಲ್ಲಿ ಮ್ಯಾಚ್ ಆಗ್ಬೇಕು. ಅದು ಆರ್ಡರ್ ಔಟ್ ತರ ಅನ್ಸ್ಬಾರ್ದು. ಓಕೆ, ರಿಪೀಟ್ ಮಾಡಿದ್ರೆ ಫೈನ್, ಆದ್ರೆ ನಾವು ಯಾವ್ದೋ ಒಂದು ಜಿಮ್ ವೇರ್ ಬಟ್ಟೆನ ನೀವು ಫಾರ್ಮಲ್ಸ್ ಆಗಿ ಆಫೀಸಿಗೆ ಹಾಕೊಂಡು ಹೋಗಲ್ಲ ಅಲ್ವಾ? ಡಿಫ್ರೆನ್ಸ್ ಇರುತ್ತೆ. ಇಲ್ಲೇ ಬೇರೆ ತರ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ, ಅಲ್ಲೇ ಬೇರೆ ತರ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ. ಅಥವಾ ಒಂದು ಫಂಕ್ಷನ್ಸ್ ಗಳಿಗೆ ನಾವು ಮನೇಲಿ ಹಾಕೋ ಬಟ್ಟೆನ ಫಂಕ್ಷನ್ಸ್ ಗಳಿಗೆ ಹಾಕೊಂಡು ಹೋಗಲ್ಲ ಅಲ್ವಾ? ಸೊ ಒಂದು ನೀಟಾಗಿ, ಕ್ಲೀನ್ ಆಗಿ, ನೀಟಾಗಿ ಐರನ್ ಆಗಿರುವಂತದ್ನ ಹಾಕೊಂಡು ಹೋಗ್ತೀವಿ ಯೂಶಲಿ. ಸೊ ಒಂದು ಆ ಜಾಗಕ್ಕೆ ಅಥವಾ ಆ ಒಂದು ಅಗತ್ಯವನ್ನ ಪೂರೈಸುವಂತದ್ದಾಗಿರ್ಬೇಕು. ನಮ್ಮ ಅಗತ್ಯಗಳಿಗೆ ಆ ಜಾಗಕ್ಕೆ ಒಂದು ಸಪೋರ್ಟಿವ್. ಅಲ್ಟಿಮೇಟ್ಲಿ ಇಷ್ಟೇನೆ, ನಮಗ್ ಕ್ಲಾರಿಟಿ ಇರಬೇಕು. ನಮ್ಮ ಹತ್ರ ಇರೋ ವಸ್ತುಗಳು ನಮ್ಮ ಲೈಫ್ ಸ್ಟೈಲು, ನಮ್ಮ ಥಾಟ್ ಪ್ರೊಸೆಸ್, ನಮ್ಮ ಪರ್ಸನಾಲಿಟಿನ ಒಂದು ರೆಪ್ರೆಸೆಂಟ್ ಮಾಡೋದಕ್ಕೆ ಸಪೋರ್ಟಿವ್. ಬಟ್ಟೆ ನಾವು ಬರೇ ಮೈ ಮುಚ್ಚಕ್ ಮಾತ್ರ ಹಾಕೋದಲ್ಲ, ಅದು ನಮ್ಮ ಪರ್ಸನಾಲಿಟಿಯ ಒಂದು ಬಹುಮುಖ್ಯವಾದ ಭಾಗ. ಅದು ನಮ್ಮ ಪರ್ಸನಾಲಿಟಿನ ಹೊರಗಡೆ ಪ್ರೆಸೆಂಟ್ ಮಾಡ್ತಾ ಇರುತ್ತೆ. ನಾವು ಆದಷ್ಟು ಒಂದು ಅಲೈನ್ ಆಗಿ ಹೋಗ್ಬೇಕು. ನಾವು ಏನ್ ಯೋಚನೆ ಮಾಡ್ತೀವಿ, ಮಾತಾಡ್ತೀವಿ, ನಡ್ಕೊಳ್ತೀವಿ, ಅದ್ರ ಜೊತೆಗೆ ನಾವು ಬಳಸುವಂತ ವಸ್ತುಗಳು ಕೂಡ ಒಂದು ಅಲೈನ್ಮೆಂಟ್ ಅಲ್ಲಿ ಇದ್ದಾಗ ಎಲ್ಲಾನು ಕೂಡಿ ಬರುತ್ತೆ. ಪೂರ್ತಿ ಒಂದು ಸಪೋರ್ಟಿವ್ ಆಗಿ, ಒಂದು ಫ್ಲಾಲೆಸ್ಲಿ ನಮ್ ಲೈಫ್ ಸ್ಟೈಲ್ ನಡ್ಕೊಂಡು ಹೋಗ್ತಾ ಇರತ್ತೆ. ಬಟ್ಟೆ ಬಹುಮುಖ್ಯವಾದ ಭಾಗ. ನಾನು ಹೇಳೋಣ, ಬರೀ ಬಟ್ಟೆ ಮಾತ್ರನೇ ಅಲ್ಲ, ಮಿಕ್ಕಿರೋದು ಕೂಡ. ಈಗ ನೀವು ಬಳಸೋ ಬೆಡ್ಶೀಟ್ಸ್ ಗಳಿರ್ಬೋದು ಅಥವಾ ಕರ್ಟನ್ಸ್ ಗಳಿರ್ಬೋದು, ಎಲ್ಲಾನು ಸಾಧ್ಯ ಆದಷ್ಟು ಒಂದು ಸಸ್ಟೈನಬಲ್ ಸೋರ್ಸ್ ಇಂದಾನೆ ಮಾಡಿರೋದಾಗಿದ್ರೆ ನಿಜಕ್ಕೂ ಕೂಡ ಉತ್ತಮ. ನನ್ನ ಹತ್ರ ಯೂಶಲಿ ಬೆಡ್ಶೀಟ್ಸ್ ಗಳೆಲ್ಲಾನು ಕೂಡ ಮ್ಯಾಕ್ಸಿಮಮ್ ಕಾಟನ್ ಬೆಡ್ಶೀಟ್ಸ್ ಗಳೇ ಇರೋದು. ಚಾಪೆ ಹಾಸ್ಕೊಂಡು ಬೆಡ್ಶೀಟ್ ಅನ್ನ ಹಾಸ್ಕೊಂಡು ಮಲಗ್ತೀವಲ್ಲ, ಅದ್ರಲ್ಲಿ ಎಲ್ಲಾನು ಕೂಡ ವಾಶ್ ಮಾಡ್ಬೋದು ನೋಡಿ. ಯಾವಾಗ ನಾವು ವಾಶ್ ಮಾಡ್ಬೋದು ನೋಡಿ, ಆಗ ಅದ್ರಲ್ಲಿರೋ ಹೈಜೀನ್ ಫೀಲ್ ಇದೆಯಲ್ಲ, ಕ್ಲೀನ್ ಆಗಿ ತೊಳೆದು ತಂದಿರೋ ಗರಿ ಗರಿ ಬೆಡ್ಶೀಟ್ಸ್ ನ ಹಾಸ್ಕೊಂಡ್ ಮಲಗಿದಾಗ ಇರೋ ಖುಷಿನೇ ಬೇರೆ. ಸೊ ಸಾಧ್ಯ ಆದಷ್ಟು ನಾವು ಬಳಸೋ ಪ್ರತಿ ಒಂದು ಬಟ್ಟೆನಲ್ಲೂ ಕೂಡ, ಅದು ಯಾವುದೇ ಜಾಗದಲ್ಲಿ ಆಗಿರ್ಲಿ, ಆದಷ್ಟು ಒಂದು ಸಸ್ಟೈನೇಬಲ್ ಕ್ಲೀನ್ ಆಗಿರುವಂತದ್ನ ನಾವು ಬಳಸಿದಾಗ ನಿಜಕ್ಕೂ ಕೂಡ ಲೈಫ್ ಒಂಥರ ಎವ್ರಿವೇರ್ ಪ್ಯೂರಿಟಿ. ಎಲ್ಲ ಕಡೆಗೂ, ನಿಮ್ ಒಳಗಡೆ ಹೊರಗಡೆ ಎಲ್ಲ ಕಡೆ ಪ್ಯೂರಿಟಿ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಇವತ್ತಿನ ವಿಡಿಯೋದಲ್ಲಿ ವಾರ್ಡ್ರೋಬ್ಸ್ ಬಗ್ಗೆನೆ. ಸೊ ಮೇನ್ ಆಗಿ ಬೆಡ್ಶೀಟ್ಸ್, ಇದು ಪ್ರತಿ ಒಂದನ್ನು ಕೂಡ ನಮ್ಮ ಮನೆಯಲ್ಲಿ ಕರ್ಟನ್ಸ್ ಆಕ್ಚುಲಿ ಕಾಟನ್ ಮೆಟೀರಿಯಲ್ಸ್ ಇಲ್ಲ, ಯಾಕೆಂದ್ರೆ ಇದು ಆಲ್ರೆಡಿ ಇತ್ತು. ಹಾಗಾಗಿ ನಾನು ಮತ್ತೆ ಚೇಂಜ್ ಮಾಡೋದಕ್ಕೆ ಹೋಗ್ಲಿಲ್ಲ. ಆಲ್ರೆಡಿ ಇರೋದನ್ನ ನಾನು ಆದಷ್ಟು ಎಂಡ್ ಪಾಯಿಂಟ್ ವರೆಗೂ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರಿಪ್ಲೇಸ್ ಮಾಡ್ಬೇಕಾಗಿ ಬಂದ್ರೆ ಖಂಡಿತ ಸಾಧ್ಯ ಆದಷ್ಟು ನಾನು ಸಸ್ಟೈನಬಲ್ ಸೋರ್ಸ್ ಅನ್ನೇ ಪ್ರಿಫರ್ ಮಾಡ್ತೀನಿ. ಆದಷ್ಟು ನಾವು ಹೇಗೋ ಯಾರಿಗೋ ಕೊಟ್ಟರಾಯ್ತು ಅಂತ ಪರ್ಚೇಸ್ ಮಾಡಬೇಡಿ. ಇದನ್ನ ಸಾಧ್ಯ ಆದಷ್ಟು ಎಂಡ್ ವರೆಗೆ ನಾನೇ ಬಳಸ್ತೀನಿ ಅಂತ ಅಂದ್ಕೊಂಡು ಪರ್ಚೇಸ್ ಮಾಡಿ. ಆಗ ಒಂದು ಸಸ್ಟೈನಬಲ್ ಅಪ್ರೋಚ್ ಅಲ್ಲಿ ಕೆಲವರು ತಗೊಂಡು ಅದನ್ನ ಡಿಫ್ರೆಂಟ್ ಫಾರ್ಮ್ ಅಲ್ಲಿ, ಬೇರೆ ಬೇರೆ ಸ್ಟೈಲಿಂಗ್ ಅಲ್ಲಿ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಆಗ ತುಂಬಾ ಲಾಂಗ್ ರನ್ ವರ್ಗು ಬಳಸ್ತಾರೆ. ಐ ಮೀನ್ ಸೀರೆ ತಗೊಂಡ್ರು ಅದನ್ನ ಮತ್ತೆ ಡ್ರೆಸ್ ಸ್ಟಿಚ್ ಮಾಡಿಸೋದಿರ್ಬೋದು, ಇನ್ಯಾವುದೋ ರೀತಿನಲ್ಲಿ, ದಟ್ಸ್ ಆಲ್ಸೋ ಫೈನ್. ಆದ್ರೆ ಮೇನ್ ಆಗಿ ಎಂಡ್ ಪಾಯಿಂಟ್ ವರ್ಗು ಯೂಸ್ ಆಗ್ಬೇಕು. ಹಾಗೆ ಎಲ್ಲರೂ ಇಷ್ಟೇ ಮಿನಿಮಲಿಸ್ಟ್ ವಾರ್ಡ್ರೋಬ್ ಇಟ್ಕೋಬೇಕಾ? ಇಲ್ಲ. ಫೈಂಡ್ ಯುವರ್ ಓನ್ ಮಿನಿಮಮ್ ಲೆವೆಲ್. ನಿಮ್ಮ ಮಿನಿಮಮ್. ಯಾಕಂದ್ರೆ ಈಗ ಆಫೀಸಿಗೆ ಹೋಗೋರಿಗೆ ಜಾಸ್ತಿ ಬಟ್ಟೆ ಬೇಕಾಗ್ಬೋದು. ನಾನು ತುಂಬಾ ಜಾಸ್ತಿ ಟ್ರಾವೆಲ್ ಮಾಡಲ್ಲ, ಇಷ್ಟರಲ್ಲೇ ನನ್ನ ಲೈಫೇ ಕನ್ಕ್ಲೂಡ್ ಆಗೋಗುತ್ತೆ. ಆದ್ರೆ ಅಗತ್ಯ ಇತ್ತು, ತುಂಬಾ ಟ್ರಾವೆಲಿಂಗ್ ಮಾಡ್ತೀನಿ ಅಂದಾಗ ಇನ್ನು 1-2 ಡ್ರೆಸ್ ನಾನು ಎಕ್ಸ್ಟ್ರಾ ಆಡ್ ಮಾಡ್ತೀನಿ.
ಅದರಲ್ಲೂ ಕೂಡ ಏನು ಹೆಸಿಟೇಷನ್ ಇಲ್ಲ. ನಂಬರಿಗೆ ಸ್ಟಿಕ್ ಆನ್ ಆಗಬೇಡಿ. ನಿಮ್ಮ ಮಿನಿಮಮ್ ಲೆವೆಲ್ ಅನ್ನ ಫೈಂಡ್ ಮಾಡ್ಕೊಳ್ಳಿ. ನಿಮ್ಮ ಅಗತ್ಯಗಳಲ್ಲಿ ಇಷ್ಟು ಇದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ಬೋದು, ಇಷ್ಟಿಲ್ಲ ಅಂದ್ರೂ ನಡೆಯಲ್ಲ ಅನ್ನೋ ಹಾಗೆ ಸಫೋಕೇಟ್ ಮಾಡ್ಕೋಬೇಕಾದ ಅಗತ್ಯ ಇಲ್ಲ. ಆದ್ರೆ ಎಷ್ಟ್ರಲ್ಲಿ ನಾನು ಮ್ಯಾನೇಜ್ ಮಾಡ್ಬೋದು ಅಷ್ಟೊಂದು ಮಾತ್ರ ನಾನು ಬಳಸ್ತೀನಿ ಅನ್ನೋದು ಸಸ್ಟೈನಬಿಲಿಟಿ ಮೈಂಡ್ ಸೆಟ್. ನೀವು ಒಮ್ಮೆ ಆ ಮೈಂಡ್ ಸೆಟ್ ಬಂದ್ರೆ ನನ್ನ ಅಗತ್ಯ ಎಷ್ಟು ಬೇಕೋ ಅಷ್ಟೇ ಬಳಸ್ತೀನಿ ಪ್ರಕೃತಿಯಿಂದ ಅಂತ ನಾವು ಒಂದ್ ಮೈಂಡ್ ಸೆಟ್ ಅನ್ನ ಬಳಸ್ಕೊಂಡ್ಬಿಟ್ರೆ ಅದು ನಿಮ್ಗೆ ಬಳಸೋ ನೀರಲ್ಲೂ ಬರುತ್ತೆ, ಹಾಕೋ ಬಟ್ಟೆನಲ್ಲೂ ಬರುತ್ತೆ, ಮನೆಗೆ ಪರ್ಚೇಸ್ ಮಾಡೋ ವಸ್ತುಗಳಲ್ಲೂ ಬರುತ್ತೆ. ಪ್ರತಿ ಒಂದ್ರಲ್ಲೂ ಜಸ್ಟ್ ಮೈಂಡ್ ಸೆಟ್ ಚೇಂಜ್ ಬೇಕಾಗಿರೋದು ಅಷ್ಟೇನೆ. ಮಿಕ್ಕಿರೋದು ಎಲ್ಲದರಲ್ಲೂ ಪ್ರತಿ ಒಂದ್ರಲ್ಲೂ ನಾವು ತಾನಾಗಿ ಕಾನ್ಶಿಯಸ್ ಆಗ್ತಾ ಹೋಗ್ತೀವಿ. ಒಂದು ಮೈಂಡ್ಫುಲ್ ಕನ್ಸ್ಯೂಮರಿಸಮ್ ಒಮ್ಮೆ ಅಭ್ಯಾಸ ಆಗ್ಬಿಟ್ಟು ನೀವು ಏನೇ ಪರ್ಚೇಸ್ ಮಾಡಿ ಮೈಂಡ್ಫುಲ್ ಅಪ್ರೋಚ್ ತಾನಾಗೆ ಬರುತ್ತೆ, ನಮ್ಗಿದ್ ಬೇಕಾ ಬೇಡವಾ ಅನ್ನೋದು. ಹಾಗೆ ಬಟ್ಟೆನೇ ಆಗ್ಲಿ ಯಾವ್ದೇ ಆಗ್ಲಿ ಶಾಪಲ್ಲಿ ತುಂಬಾ ಚೆನ್ನಾಗಿ ಕಾಣ್ಬೋದು, ಆದ್ರೆ ಶಾಪ್ ತರ ಮನೆ ವಾರ್ಡ್ರೋಬನ್ನ ಜೋಡಿಸ್ಬೇಕಾದ ಅಗತ್ಯ ಇಲ್ಲ. ನೋಡಿ ಅಪ್ರಿಶಿಯೇಟ್ ಮಾಡಿ ಮೂವ್ ಆನ್ ಆಗಿ. ನೀವು ಹಾಕೋ ಬಟ್ಟೆ ಮೇನ್ಲಿ ನಿಮ್ಗೆ ಕಂಫರ್ಟೇಬಲ್ ಆಗಿರ್ಬೇಕು, ಖುಷಿಯಾಗಿರ್ಬೇಕು, ಸಸ್ಟೈನಬಲ್ ಮೆಟೀರಿಯಲ್ ಆಗಿರ್ಬೇಕು, ಅಥವಾ ಫಂಕ್ಷನ್ ಜಾಗಕ್ಕೆ ಅಪ್ರೋಪ್ರಿಯೇಟ್ ಆಗಿರ್ಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಎಂಡ್ ಪಾಯಿಂಟ್ ವರ್ಗು ಯೂಸ್ ಆಗ್ಬೇಕು. ಸೊ ಇದೇ ಮಾತಿನ ಜೊತೆಗೆ ನಮ್ಮ ವಾರ್ಡ್ರೋಬ್ ವಿಡಿಯೋನ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹೈಜೀನ್ ಬಗ್ಗೆ ಮಾತಾಡೋಣ. ಡಿಫ್ರೆಂಟ್ ಲೇಯರ್ಸ್ ಅಲ್ಲಿ ಹೈಜೀನ್ ಅನ್ನು ಅಡ್ರೆಸ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.